ಅವಾಲಕ್ಕಿ ಪವಾಲಕ್ಕಿ ಡಾಮು ಡೋಮು ಡುಸ್ಕು ಪುಸ್ಕು ಅನ್ನುವಂಥ ಒಂದು ಡೈಲಾಗ್ಗಳು ಇದಾವಲ್ಲ, ಇವೆಲ್ಲವೂ ಕೂಡ ಗಮನಿಸ್ತಾ ಹೋದಾಗ ದರ್ಶನ್ ಅವರು ಈ ಒಡೆಯುವಂಥ ಒಂದೊಂದು ಡೈಲಾಗ್ ಹಿಂದೆಯೂ ಕೂಡ ಒಂದೊಂದು ಮಾತುಗಳಿರುತ್ತೆ, ಒಂದೊಂದು ಅದಕ್ಕೆ ಆದಂಥ ಇತಿಹಾಸ ಇರುತ್ತೆ, ಅದಕ್ಕೆ ಆದಂಥ ಒಂದು ಏನಾದರೂ ಒಂದು ರೀತಿಯಾದಂಥ ಸಂದೇಶವನ್ನು ಕೊಟ್ಟಿರ್ತಾರೆ. ಅದಕ್ಕೆ ಹೇಳ್ತಾರಲ್ಲ, ಸೂರ್ಯನಿಗೆ ಭಾಳ ದಿನ ಗ್ರಹಣ ಹಿಡಿಯೋದಿಲ್ಲ ರೀ. ಯಾಕೆ ಅಂತಂದರೆ ಬರ್ತಾ ಇದ್ದೀನಿ ಚಿನ್ನ ಅನ್ನುವಂಥದ್ದು ದರ್ಶನ್ ಅವರು ಮತ್ತೆ ಪುಟಿದೇಳೋದಕ್ಕೆ, ಮತ್ತೆ ಹಿಸ್ಟರಿಯಲ್ಲಿ ಒಂದು ಕಡೆ ಚಿತ್ರರಂಗದಲ್ಲಿ ಒಂದು ಕಡೆ ಇತಿಹಾಸವನ್ನು ಕ್ರಿಯೇಟ್ ಮಾಡೋದಕ್ಕೆ, ಡೆವಿಲ್ ಸಿನಿಮಾ ಮೂಲಕ ಹಿಸ್ಟರಿಯನ್ನು ರಿಪೀಟ್ ಮಾಡೋದಕ್ಕೆ ಡೆವಿಲ್ ಬರ್ತಾ ಇದೆ ಅಂತಲೇ ಹೇಳ್ಬೋದು. ನೋಡಿ, ಈಗ ಖೇಲ್ ಖತಮ್ ನಾಟಕ ಬಂದ್ ಅನ್ನುವಂಥದ್ದು ಇದೆಯಲ್ಲ, ಅದ್ರ ಜೊತೆಗೆ ಈಗ ಡೆವಿಲ್ ಅನ್ನುವಂಥದ್ದು, ಅದ್ರ ಜೊತೆಗೆ ಈ ಟ್ರೇಲರ್ನಲ್ಲಿ ದಾಸನ ಒಂದಿಷ್ಟು ಮಾಸ್ ಡೈಲಾಗ್ ಇದೆಯಲ್ಲ, ಎಲ್ಲರೂ ಕೂಡ ಫಿದಾ ಆಗೋಗ್ಬಿಟ್ಟಿದ್ದಾರೆ, ಎಲ್ಲರೂ ಕೂಡ ಫಿದಾ ಆಗಿದ್ದಾರೆ. ಯಾಕಂದರೆ ಇಷ್ಟು ದಿನಗಳ ಕಾಲ ಕಾಯ್ತಾ ಇದ್ರು, ಯಾಕೆ ದರ್ಶನ್ ಅವರ ಸಿನಿಮಾ ಯಾವ ರೀತಿಯಾಗಿ ಬರುತ್ತೆ, ಟ್ರೇಲರ್ ಯಾವ ರೀತಿಯಾಗಿ ಬರುತ್ತೆ, ಅವರ ಡೈಲಾಗ್ಗಳು ಯಾವ ರೀತಿಯಾಗಿ ಬರೆದಿದ್ದಾರೆ. ಯಾಕಂದರೆ ರಾಜು ಅವರಿಗೆ ಹೆಡ್ಸ್ ಆಫ್ ಅಂತ ಹೇಳಲೇಬೇಕು. ನಮ್ಮ ಬಾಸ್ ಒಂದು ಟ್ರೇಲರ್ ನೋಡ್ತಾ ಇದ್ದೀವಪ್ಪ, ಒಂದು ಕಡೆ ಸಿನಿಮಾಗಾಗಿ ನಾವು ಕಾಯ್ತಾ ಇದ್ದೀವಿ. ಈಗ ಟ್ರೇಲರ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತಮ್ಮ ಅಭಿಮಾನವನ್ನು ಹಂಚ್ಕೊಳ್ತಾ ಇರುವಂಥದ್ದು, ಟ್ರೇಲರ್ನಲ್ಲಿ ಒಂದಿಷ್ಟು ಅವರ ಲುಕ್ಗಳನ್ನಾಗಿರ್ಬೋದು, ಮಾಸ್ ಡೈಲಾಗ್ಗಳನ್ನು ಗಮನಿಸ್ತಾ ಇದ್ದಂಥ ಸಂದರ್ಭದಲ್ಲಿ ಏನ್ರಿ ಇದು ಭಾಳ ಅದ್ಭುತವಾಗಿ ಮಾಡಿದ್ದಾರಲ್ಲ ಅನ್ನುವಂಥ ಕಾರಣದಿಂದಾಗಿ ಎಲ್ಲರೂ ಕೂಡ ಕರೆ ಮಾಡ್ತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ, ಬರ್ತಾ ಇದ್ದೀನಿ ಚಿನ್ನ ಅಂತ ಹೇಳ್ತಾ ಇದ್ದಾರೆ. ಸೂರ್ಯನ್ಗೆ ತುಂಬಾ ಹೊತ್ತು ಗ್ರಹಣ ಹಿಡಿಯೋದಿಲ್ಲ ಅನ್ನುವಂಥದ್ದು ಮತ್ತೊಮ್ಮೆ ಸಾಬೀತನ್ನ ಮಾಡ್ತಾ ಇದ್ದಾರೆ. ಈಗ ಈ ಮಾಸ್ ಡೈಲಾಗ್ಗಳಿದಾವಲ್ಲ ದಾಸಂದು, ಈ ಮಾಸ್ ಡೈಲಾಗ್ಗಳು ಗಮನಿಸ್ತಾ ಹೋದಾಗ ನಿಜವಾಗ್ಲೂ ಕೂಡ ಒಂದು ರೀತಿಯಾಗಿ ಹೆಮ್ಮೆ ಅನ್ನಿಸ್ತಾ ಇದೆ ನಮಗೆ.